ಹಲೋ ಎವ್ರಿವನ್, ಪಾಲಿಟಿ 3ನೇ ವಿಡಿಯೋ ಇದು ಕಲಾಂ ಬ್ಯಾಚ್ನಲ್ಲಿ. ನೋಡಿ, ರೂಲ್ ಆಫ್ ಲಾ ಅನ್ನುವಂಥ ಕಾನ್ಸೆಪ್ಟನ್ನು ಅದರ ಇಂಟ್ರೊಡಕ್ಷನ್ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೇವೆ. ಆದರೆ ಪ್ರಿಲಿಮ್ಸಲ್ಲಿ ಹಾಗೂ ಮೇನ್ಸಲ್ಲಿ ಈ ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟು. ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಾವು ನೋಡಬೇಕು ಈ ವಿಡಿಯೋದಲ್ಲಿ ಹಾಗೂ ಮುಂದಿನ ವಿಡಿಯೋದಲ್ಲಿ. ಚಿಕ್ಕದಾಗಿ ಸ್ವಲ್ಪ ಹೆಚ್ಚು ವಿವರಗಳನ್ನು ತಿಳ್ಕೊಳ್ಳೋಣ. ಸೊ ಹಿಸ್ಟೋರಿಕಲ್ ಹೇಗೆ ಇದು ಇವಾಲ್ವ್ ಆಯಿತು, ಈ ಕಾನ್ಸೆಪ್ಟು ಅಥೆನ್ಸ್ನಿಂದ ಶುರುವಾಗಿ ಲಂಡನ್ ತನಕ ಹೇಗೆ ಬಂತು ಇದು ಅಂತ ನಾವು ನೋಡ್ತಾ ಹೋಗೋಣ. ಈಗ ಪ್ರಾಚೀನ ಗ್ರೀಸ್, ಅರಿಸ್ಟಾಟಲ್ ಆಗಿನ ಕಾಲದಲ್ಲಿ ಸುಮಾರು 2,500 ವರ್ಷಗಳ ಹಿಂದೆ ಅರಿಸ್ಟಾಟಲ್ ಮೂಲಕ ಈಗ ಈ ಕಾನ್ಸೆಪ್ಟ್ ನಡ್ಕೊಂಡು ಬಂದಿದೆ. ಅಲ್ಲಿಂದ ಆಗಿನ ಕಾಲದ ಒಂದು ಕಥೆ ನಿಮ್ಗೆ ಗೊತ್ತಿರಬಹುದು ಅಲ್ವಾ, ರಾಜಪ್ರಭುತ್ವ, ರೂಲ್ ಆಫ್ ಮೆನ್ ಅಂತ ಕರೀತೇವೆ, ಅದೇ ಪ್ರಮುಖ ಆಗಿತ್ತು ಅಲ್ಲಿ. ಆದರೆ ಅರಿಸ್ಟಾಟಲ್ ಏನು ಕೇಳ್ತಾರೆ ಅಂತಂದರೆ, ದೇಶವನ್ನು ಒಬ್ಬ ಜ್ಞಾನಿ ರಾಜ ಆಳೋದು ಒಳ್ಳೆಯದೋ ಅಥವಾ ಎಲ್ಲರಿಗೂ ಸಮಾನವಾದ ಕಾನೂನು ಇರಿದ್ರೆ ಅದು ಒಳ್ಳೆಯದೋ, ಕಾನೂನಿನ ಆಳ್ವಿಕೆ ಒಳ್ಳೆಯದೋ ಅಥವಾ ಒಬ್ಬ ವ್ಯಕ್ತಿಯ ಆಳ್ವಿಕೆ ಒಳ್ಳೆಯದು ಅಂತ ಕೇಳ್ತಾರೆ. ಕೇಳ್ಕೊಂಡು ಅವರೇ ಹೇಳ್ತಾರೆ, ಮನುಷ್ಯ ಎಷ್ಟೇ ಮಹಾತ್ಮನಾಗಿದ್ದರೂ ಅವನಲ್ಲಿ ರಾಗದ್ವೇಷ, ಅಸೂಯೆ, ಕ್ರೋಧ, ಮೃಗೀಯ ಪ್ರವೃತ್ತಿಗಳಿರುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿಗೆ ಅನಿಯಂತ್ರಿತ ಅಧಿಕಾರ ಕೊಟ್ಟರೆ ಈ ಮೃಗೀಯ ಗುಣಗಳು ಯಾವುದೇ ಟೈಮ್ನಲ್ಲಿ ಜಾಗೃತವಾಗಿ ಅವನ ಆಡಳಿತ ದಬ್ಬಾಳಿಕೆಯಾಗಿ ಬದಲಾಗಬಹುದು ಅಂತ ಅವ್ರು ಹೇಳ್ತಾರೆ. ಆದರೆ ಕಾನೂನು ಒಂದು ರೂಲ್ ಅಥವಾ ಲಾ, ಸೊ ಇದಕ್ಕೆ ಯಾವುದೇ ರಾಗದ್ವೇಷ ಇರೋದಿಲ್ಲ. ಮತ್ತು ಒಂದು ರೀಸನ್ ಅನ್ಎಫೆಕ್ಟೆಡ್ ಬೈ ಡಿಸೈರ್ ಅಂತ ಹೇಳ್ತೇವೆ. ಅಂದರೆ ಇದನ್ನು ಕಾನೂನು ಚೆನ್ನಾಗಿದ್ದರೆ ಅದನ್ನು ಇಂಪ್ಲಿಮೆಂಟ್ ಮಾಡಲೇಬೇಕು. ವ್ಯಕ್ತಿ ತನಗೆ ಬೇಕಾದ ಹಾಗೆ ಕಾನೂನು ಮಾಡ್ತಾ ಇಲ್ಲ, ಕಾನೂನಿನ ಆ ಒಂದು ದೃಷ್ಟಿಕೋನದಿಂದ ವ್ಯಕ್ತಿ ನಡ್ಕೋಬೇಕು. ಹಾಗಾಗಿ ಸಮಾಜ ಮನುಷ್ಯನ ಇಷ್ಟ ಕಷ್ಟಗಳ ಆಧಾರದ ಮೇಲೆ ಆಳಲ್ಪಡಬಾರ್ದು, ಅದರ ಬದಲು ದೈವಿಕ ಮತ್ತು ವಿವೇಕಯುತ ಅಂತ ಹೇಳ್ತಾರೆ. ದೈವಿಕ, ದೇವರಿಂದ ಬಂದಿರುವಂಥದ್ದು ಅಥವಾ ನೈಸರ್ಗಿಕ ನಿಯಮಗಳು ಮತ್ತು ರ್ಯಾಷನಲ್ ಕಾನೂನುಗಳಿಂದ ಸಮಾಜ ಆಳಲ್ಪಡಬೇಕು ಅಂತ ಅವ್ರು ಹೇಳ್ತಾರೆ. ಮುಂದೆ ಅದು ಕಾನೂನಿನ ಸಾರ್ವಭೌಮತ್ವಕ್ಕೆ ನಾಂದಿ ಆಗುತ್ತೆ. ಇದರ ಜೊತೆ 13ನೇ ಶತಮಾನದಲ್ಲಿ ಬ್ರಿಟನ್ ಮ್ಯಾಗ್ನಾ ಕಾರ್ಟಾ ಅನ್ನುವಂಥ ಶಬ್ದ ಬರುತ್ತೆ. ಅಲ್ಲಿ ಅರಿಸ್ಟಾಟಲ್ ಹೇಳಿದ್ದು ಒಂಥರ ಥಿಯರಿ, ಒಂಥರ ಕಾಗದದ ಮೇಲೆ ಇರುತ್ತೆ ಅಷ್ಟೇ, ಸಿದ್ಧಾಂತದ ಥರ. ಆ ಸಿದ್ಧಾಂತ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಆಗಿದ್ದು, ಅದಕ್ಕೊಂದು ರಾಜಕೀಯ ಶಕ್ತಿ ಸಿಕ್ಕಿದ್ದು 1215 ಆ ಸಂದರ್ಭದಲ್ಲಿ. ಆ ಬ್ರಿಟನ್ನಲ್ಲಿ ಕಿಂಗ್ ಜಾನ್ ಅಂತ ಒಬ್ಬ ರಾಜ ಇರ್ತಾನೆ. ಅವನು ಪ್ರಜೆಗಳ ಮೇಲೆ ಅತಿಯಾದ ತೆರಿಗೆ ಹಾಕೋದು ಮತ್ತು ತನ್ನನ್ನು ವಿರೋಧಿಸಿದವರ ಆಸ್ತಿಯನ್ನು ಬಲವಂತ ಕಸಿದುಕೊಳ್ಳೋದು ಮತ್ತು ಯಾವುದೇ ವಿಚಾರಣೆ ಇಲ್ಲದೆ ಜೈಲಿಗಟ್ಟೋದು, ಸೊ ಈ ರೀತಿ ಮಾಡ್ತಾ ಇದ್ದ. ಸೊ ಈ ರಾಜನ ದೌರ್ಜನ್ಯ ತಡಿಲಿಕ್ಕಾಗದೆ ಜಮೀನ್ದಾರರು, ಸಾಮಂತರು ಎಲ್ಲ ಸೇರಿಕೊಂಡು ದಂಗೆ ಹೇಳ್ತಾರೆ. ರಾಜನ ಸೈನ್ಯವನ್ನು ಸೋಲಿಸಿ ಲಂಡನ್ ಸಮೀಪ ರನ್ನಿಮೀಡ್ ಅಂತ ಒಂದು ಹುಲ್ಲುಗಾವಲಿನಲ್ಲಿ ಸುತ್ತುವರಿತಾರೆ. ಸುತ್ತುವರ್ಕೊಂಡು ಅವರೇನು ಹೇಳ್ತಾರೆ, ರಾಜನ ಮುಂದೆ ಒಂದು ಐತಿಹಾಸಿಕ ಒಪ್ಪಂದ ಪತ್ರವನ್ನು ಇಟ್ಟು ಬಲವಂತವಾಗಿ ಸಹಿ ಹಾಕಿಸ್ಕೊಳ್ತಾರೆ. ಆ ರಾಜನ ದಬ್ಬಾಳಿಕೆ ತಡಿಲಾಗದೆ ಅವನ ವಿರುದ್ಧ ದಂಗೆ ಎದ್ದು ಅವನ ಹತ್ರನೇ ಸಹಿ ಹಾಕಿಸ್ಕೊಳ್ತಾರೆ. ಅದಕ್ಕೆ ಮ್ಯಾಗ್ನಾ ಕಾರ್ಟಾ, ದಿ ಗ್ರೇಟ್ ಚಾರ್ಟರ್ ಅಂತ ಕರೀತಾರೆ. ಇದು ಫಸ್ಟ್ ಟೈಮ್, ಇದು ಮಾನವ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ರಾಜನ ಪರಮಾಧಿಕಾರಕ್ಕೆ ಒಂದು ಸಾಂವಿಧಾನಿಕ ಸಂಕೋಲೆ ತೊಡಸ್ತಾ ಇರೋದು. ಆ ಚಾರ್ಟರ್ ಪ್ರಕಾರ ಏನಾಗಿರುತ್ತೆ ಅಂತಂದರೆ, ಯಾವುದೇ ಒಬ್ಬ ಸ್ವತಂತ್ರ ನಾಗರಿಕನನ್ನು ದೇಶದ ಕಾನೂನುಬದ್ಧ ವಿಚಾರಣೆ ಇಲ್ಲದೆ ಬಂಧಿಸೋ ಹಾಗಿಲ್ಲ. ರಾಜ ತನ್ನ ಮನಸ್ಸಿಗೆ ಬಂದ ಹಾಗೆ ಯಾರ್ಯಾರನ್ನೋ ಬಂಧಿಸೋ ಹಾಗಿಲ್ಲ. ವಿಚಾರಣೆ ಆಗಬೇಕು, ಕಾನೂನುಬದ್ಧವಾಗಿರಬೇಕು. ಪ್ರಜೆಗಳ ಆಸ್ತಿಯನ್ನು ತನಗಿಷ್ಟ ಬಂದ ಹಾಗೆ ವಶಪಡಿಸ್ಕೊಳ್ಳೋ ಹಾಗಿಲ್ಲ. ಮತ್ತು ರಾಜನೂ ಸಹ ಕಾನೂನಿಗೆ ಬದ್ಧವಾಗಿರಬೇಕು, ಲಾ ಆಫ್ ದಿ ಲ್ಯಾಂಡ್ಗೆ ಬದ್ಧವಾಗಿರಬೇಕು. ಹಾಗಾಗಿ ಈ ಮ್ಯಾಗ್ನಾ ಕಾರ್ಟಾ ದಾಖಲೆ ಏನಿದೆ, ಇದು ಮುಂದೆ ಸಿವಿಲ್ ಲಿಬರ್ಟಿ ಮತ್ತು ಮೂಲಭೂತ ಹಕ್ಕುಗಳು ಆ ಕಾನ್ಸೆಪ್ಟಿಗೆ ಒಂಥರ ಬೇಸ್ ಇದು. ಇದಾದಮೇಲೆ 17ನೇ ಶತಮಾನ, ಮ್ಯಾಗ್ನಾ ಕಾರ್ಟಾಗೆ ಸಹಿ ಹಾಕಿದ್ರೂ ಆ ಬ್ರಿಟನ್ ರಾಜರು ಹಠ ಬಿಡೋದಿಲ್ಲ. 17ನೇ ಶತಮಾನದ ಹೊತ್ತಿಗೆ ಬ್ರಿಟನ್ನಲ್ಲಿ ರಾಜಪ್ರಭುತ್ವ ಮತ್ತು ಸಂಸತ್ತು ಎರಡರ ನಡುವೆ ಅಧಿಕಾರಕ್ಕೋಸ್ಕರ ಸಂಘರ್ಷ ಶುರುವಾಗುತ್ತೆ. ರಾಜರೇನು ಹೇಳ್ತಾರೆ, ತಮಗೆ ದೈವಿಕವಾದ ಹಕ್ಕಿದೆ, ಡಿವೈನ್ ರೈಟ್ ಇದೆ, ನಮಗೆ ದೇವರಿಗೆ ಮಾತ್ರ ನಾವು ಉತ್ತರ ಕೊಡೋದು, ನಾವು ಜನರಿಗೆಲ್ಲ ಪ್ರಶ್ನೆಗಳೆಲ್ಲ ಅವರಿಗೆಲ್ಲ ಉತ್ತರ ಕೊಡ್ತಾ ಇರೋದಿಲ್ಲ, ದೇವರು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೇವೆ ಅಂತ ಅವರು
ಕಾನೂನಿನ ಮುಂದೆ ನಾವು ಅದಕ್ಕೆಲ್ಲ ತಲೆ ಬಾಗೋದೇ ಇಲ್ಲ ಅನ್ನೋದು ರಾಜರ ವಾದ. ಆವಾಗ ಬ್ರಿಟನ್ನ ನ್ಯಾಯಮೂರ್ತಿಯಾಗಿದ್ದಂತಹ ಎಡ್ವರ್ಡ್ ಕೋಕ್ ಅವರು ಏನು ಮಾಡ್ತಾರೆ, ಒಂದು ನಿಲುವನ್ನು ತಳಿತಾರೆ. ಬ್ರಿಟನ್ ರಾಜ 1ನೇ ಜೇಮ್ಸು ನ್ಯಾಯಾಲಯದ ಅಧಿಕಾರವನ್ನೇ ಕಸಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಎಡ್ವರ್ಡ್ ಕೋಕ್ ಏನು ಹೇಳ್ತಾರೆ, ರಾಜ ಯಾವುದೇ ಮನುಷ್ಯನ ಅಧೀನದಲ್ಲಿ ಇರಬೇಕು ಅಂತ ಅಲ್ಲ, ಆದರೆ ಅವನು ಖಂಡಿತವಾಗಿಯೂ ದೇವರು ಮತ್ತು ಕಾನೂನಿನ ಅಧೀನದಲ್ಲಿ ಇರಬೇಕು. ದ ಕಿಂಗ್ ಆಟ್ ನಾಟ್ ಟು ಬಿ ಅಂಡರ್ ಎನಿ ಮ್ಯಾನ್ ಬಟ್ ಅಂಡರ್ ಗಾಡ್ ಆ್ಯಂಡ್ ದಿ ಲಾ ಅಂತ ಅವ್ರು ಹೇಳ್ತಾರೆ. ಅವರು ಅದನ್ನು ಪ್ರಮುಖವಾಗಿ ಮುಖ್ಯವಾಗಿ ಪ್ರತಿಪಾದಿಸ್ತಾರೆ. ಅವರ ಪ್ರತಿಪಾದನೆ ಏನಿದೆ ಅದು ಮುಂದೆ ಬ್ರಿಟನ್ನಲ್ಲಿ ಸಂಸತ್ತಿನ ಸಾರ್ವಭೌಮತೆ, ಪಾರ್ಲಿಮೆಂಟರಿ ಸಾವರನಿಟಿ ಮತ್ತು ಕಾನೂನಿನ ಆಡಳಿತ, ರೂಲ್ ಆಫ್ ಲಾ, ಅದಕ್ಕೆ ಒಂದು ಫೌಂಡೇಶನನ್ನು ಹಾಕುತ್ತೆ. ಕಾನೂನು ಅಂತಂದರೆ ರಾಜನ ಆಜ್ಞೆ ಅಲ್ಲ, ಅದು ಪ್ರಜೆಗಳ ಜೀವ ಮತ್ತು ಸ್ವಾತಂತ್ರ್ಯವನ್ನು ರಕ್ಷಿಸುವ ಒಂದು ಕವಚ ಅಂತ ಆವಾಗ ಗೊತ್ತಾಗತ್ತೆ. ಮತ್ತು ಈ ಪದ ಹೇಗೆ ಬಂತು ಅಲ್ವಾ? ಯಾವುದೇ ಒಂದು ಕಾನೂನಿನ ಪರಿಕಲ್ಪನೆ ಅರ್ಥ ಆಗಬೇಕು ಅಂತಂದರೆ ಅದರ ರೂಟ್, ಎಟಿಮಾಲಜಿ ಅಂತ ಕರಿತೇವೆ, ಪದದ ಉಗಮ ತಿಳ್ಕೊಂಡ್ರೆ ಹೆಚ್ಚು ನಮಗೆ ಕ್ಲಾರಿಟಿ ಸಿಗುತ್ತೆ. ರೂಲ್ ಆಫ್ ಲಾ ಅಂತ ಈಗ ಇಂಗ್ಲೀಷ್ನಲ್ಲಿದೆ, ಆದರೆ ಅದರ ಸಾಂಸ್ಕೃತಿಕ ಬೇರು, ಕಲ್ಚರಲ್ ರೂಟ್ ಇರೋದು ಫ್ರೆಂಚ್ ಭಾಷೆ ಮತ್ತು ಅಲ್ಲಿನ ಸಂವಿಧಾನದ ಇತಿಹಾಸದಲ್ಲಿ. ಫ್ರೆಂಚ್ ಮೂಲದಲ್ಲಿ ಲಾ ಪ್ರಿನ್ಸಿಪಲ್ ಡೆ ಲೆಗಾಲಿಟಿ ಅಂತ ಫ್ರೆಂಚ್ ಭಾಷೆಯಲ್ಲಿ ಹೇಳೋದು. ಸೊ ಆ ತತ್ವ ಏನು ಹೇಳುತ್ತೆ, ಪ್ರಿನ್ಸಿಪಲ್ ಆಫ್ ಲಿಗಾಲಿಟಿ, ಕಾನೂನು ಬದ್ಧತೆಯ ತತ್ವ ಅಂತ ಹೇಳ್ಬೋದು. ಅಂದರೆ ಏನು ಅದರ ಅರ್ಥ? ಫ್ರೆಂಚ್ ಸಿದ್ಧಾಂತದ ಆಶಯ ಏನಂತಂದರೆ, ಯಾವುದೇ ಸರ್ಕಾರ ಅಥವಾ ಆಡಳಿತ ವ್ಯಕ್ತಿಗತ ನಿರ್ಧಾರಗಳ ಮೇಲೆ ನಡಿಬಾರದು, ಬದಲಿಗೆ ಕಾನೂನಿನ ಆಧಾರದ ಮೇಲೆ ಮಾತ್ರ ನಡಿಬೇಕು. ಫ್ರಾನ್ಸ್ ದೇಶದಲ್ಲಿ ಕ್ರಾಂತಿ ನಡೆಯುತ್ತೆ 1789ರಲ್ಲಿ, ಫ್ರೆಂಚ್ ಮಹಾಕ್ರಾಂತಿ. ಆ ಸಮಯದಲ್ಲಿ ಈ ತತ್ವಕ್ಕೆ ಒಂದು ಶಕ್ತಿ ಸಿಗುತ್ತೆ. ಅಲ್ಲಿ ತನಕ ಆ ಫ್ರಾನ್ಸ್ ದೇಶವನ್ನು ರಾಜರು ತಮಗಿಷ್ಟ ಬಂದ ಹಾಗೆ ಜನರನ್ನು ಜೈಲಿಗಡ್ತಾ ಇದ್ರು, ತೆರಿಗೆ ವಸೂಲಿ, ಕಾನೂನಿನ ಆಧಾರನೇ ಇಲ್ಲದೆ ತೆರಿಗೆ ವಸೂಲಿ ಮಾಡ್ತಾ ಇದ್ರು ಅಲ್ವಾ? ಈ ದೌರ್ಜನ್ಯದ ವಿರುದ್ಧ ಫ್ರೆಂಚ್ ಕ್ರಾಂತಿಕಾರಿಗಳು ಸಿಡಿದೇಳ್ತಾರೆ. ಮತ್ತು ಫ್ರೆಂಚ್ ದೇಶದ ಆಡಳಿತ ಲಿಖಿತ ಮತ್ತು ಕಾನೂನುಬದ್ಧವಾಗಿರಬೇಕು, ನ್ಯಾಯಸಮ್ಮತವಾದಂತಹ ಲಿಖಿತವಾದ ಕಾನೂನಿನ ಮೇಲೆ ನಡಿಬೇಕು ಆಡಳಿತ ಅಂತ ಅವ್ರು ಹೇಳ್ತಾರೆ. ಮತ್ತು ಪ್ರಿನ್ಸಿಪಲ್ ಆಫ್ ಲಿಗ್ಯಾಲಿಟಿ, ಅದರ 3 ಮುಖ್ಯ ಆಯಾಮ ಏನಂತಂದರೆ, ಒಂದು ಕಾನೂನಿನ ಮುನ್ಸೂಚನೆ, ಪ್ರೆಡಿಕ್ಟಬಿಲಿಟಿ ಆಫ್ ಲಾ. ನೋಡಿ, ರೂಲ್ ಆಫ್ ಲಾಗೆ ಸಂಬಂಧಪಟ್ಟಂಥ ಎಲ್ಲ ಆಯಾಮಗಳು ಇಂಪಾರ್ಟೆಂಟು, ಬೇರೆ ಬೇರೆ ರೀತಿ ಅದು ಬರ್ತಾ ಇರುತ್ತೆ. ಈಗೆಲ್ಲ ಪೊಲಿಟಿಕಲ್ ಸೈನ್ಸಿನ ಕಾನ್ಸೆಪ್ಟನ್ನು ಮಿಡ್ಲಲ್ಲಿ ಸೇರಿಸ್ತಾ ಇದ್ದಾರೆ. ಸೊ ಸರಿಯಾಗಿ ನೋಡ್ಕೊಳ್ಳಿ. ಪ್ರಿನ್ಸಿಪಲ್ ಆಫ್ ಲಿಗ್ಯಾಲಿಟಿ 3 ಮುಖ್ಯ ಆಯಾಮ ಯಾವುದು? ಒಂದು ಪ್ರೆಡಿಕ್ಟಬಿಲಿಟಿ ಆಫ್ ಲಾ. ಒಬ್ಬ ನಾಗರಿಕನಿಗೆ ತಪ್ಪು ಮಾಡೋಕ್ಕಿಂತ ಮೊದಲೇ ಆ ದೇಶದ ಕಟ್ಟುನಿಟ್ಟ ಏನು ಕಾನೂನಿದೆ ಅದರ ಬಗ್ಗೆ ಗೊತ್ತಿರಬೇಕು ಅಲ್ವಾ? ಆ ವಿಷಯದ ಬಗ್ಗೆ ದೇಶದಲ್ಲಿ ಕಟ್ಟುನಿಟ್ಟಾದ ಕಾನೂನು ಇರಬೇಕು. ಮತ್ತು ನೋಡಿ, ಕಾನೂನೇ ಇಲ್ಲದ ವಿಷಯದಲ್ಲಿ ಯಾರನ್ನು ಅಪರಾಧಿ ಎಂದು ಬಿಂಬಿಸುವಂತಿಲ್ಲ. ಕಾನೂನೇ ಇಲ್ಲ, ರೂಲ್ಸ್ ಹಾಗೆ ಹೇಳೋದಿಲ್ಲ, ಹಾಗಾದರೆ ಅವನು ಅಪರಾಧಿನ? ನೋಡಿ, ಈ ಒಂದು ಸಮಸ್ಯೆ ಈಗ ಈ ಪ್ರೆಡಿಕ್ಟಬಿಲಿಟಿ ಆಫ್ ಲಾ ಅಂತ ಇದೆಯಲ್ವಾ, ಇದರದ ಒಂದು ವೀಕ್ನೆಸ್ಸು ಇದೆ. ಕಾನೂನೇ ಇಲ್ಲದ ವಿಷಯದಲ್ಲಿ ಯಾರನ್ನು ಅಪರಾಧಿ ಎಂದು ಬಿಂಬಿಸುವಂತಿಲ್ಲ. ರೀಸೆಂಟಾಗಿ AI, ಡೀಪ್ ಫೇಕ್ ಈ ಥರ ವಿಷಯಗಳು ಬಂದಾಗ ತಂತ್ರಜ್ಞಾನ ಬಹಳ ಮುಂದೋಗಿರುತ್ತೆ. ಆ ಮುಂದೋಗಿರೋ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನುಗಳನ್ನು ರೂಪಿಸೋದು ಬಹಳ ಕಷ್ಟ. ಹಾಗಾಗಿ ಸರ್ಕಾರ, ನೀತಿ ನಿರೂಪಕರು ಹಿಂದುಳಿದಿರ್ತಾರೆ, ಕಾನೂನು ಇನ್ನೂ ರೆಡಿ ಆಗಿರೋದಿಲ್ಲ ಅಲ್ವಾ? ಪ್ರೆಡಿಕ್ಟಬಿಲಿಟಿ ಆಫ್ ಲಾ ಅಂತ ಅಲ್ಲಿ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಎಷ್ಟೋ ಸಾರಿ. ಯಾಕಂದರೆ ಇದು ಕಾನೂನಿನ ಪ್ರಕಾರ ಇದರಲ್ಲಿ ತಪ್ಪು ಅಂತ ಇಲ್ಲ. ಯಾರೋ AI ಯೂಸ್ ಮಾಡಿ ಯಾವುದೋ ಕೃತ್ಯವನ್ನು ಎಸಗುತ್ತಾರೆ, ಅದರ ಬಗ್ಗೆ ಕಾನೂನೇ ಇಲ್ಲದೆ ಇದ್ದರೆ, ಅಥವಾ ಯಾವುದೋ ಹೊಸ ಟೂಲನ್ನು ಅವರೇ ಕ್ರಿಯೇಟ್ ಮಾಡಿ ಅದ್ರ ಮೂಲಕ ಏನು ಮಾಡ್ತಾರೆ, ತಪ್ಪನ್ನು ಎಸಗುತ್ತಾರೆ. ಇದರ ಬಗ್ಗೆ ಕಾನೂನು ಎಲ್ಲೂ ಇದು ತಪ್ಪು ಅಂತ ಹೇಳಿಲ್ಲ ಅಂತ ವಾದ ಮಾಡಬಹುದು. ಸೊ ಈ ರೀತಿ ಗೊಂದಲಗಳು, ಕೆಲವೊಂದು ಸಾರಿ ಡೈಲೆಮಾಗಳು ಬರುತ್ತೆ. ಸೊ ಪ್ರಿನ್ಸಿಪಲ್ ಆಫ್ ಲಿಗ್ಯಾಲಿಟಿ ಪ್ರಕಾರ ಯಾವುದೇ ನಾಗರಿಕನಿಗೆ ತಪ್ಪು ಮಾಡುವ ಮೊದಲೇ ಆ ವಿಷಯದ ಬಗ್ಗೆ ದೇಶದಲ್ಲಿ ಕಾನೂನು ಇರಬೇಕು, ಕಾನೂನೇ ಇಲ್ಲದ ವಿಷಯದಲ್ಲಿ ಯಾರನ್ನು ಅಪರಾಧಿ ಎಂದು ಬಿಂಬಿಸುವಂತಿಲ್ಲ ಅಂತ ಇದು ಹೇಳುತ್ತೆ. ಮತ್ತು ಸರ್ಕಾರದ ಮಿತಿ ಏನು, ಎಕ್ಸಿಕ್ಯೂಟಿವ್ ಲಿಮಿಟೇಷನ್ ಏನು? ಈಗ ದೇಶದ ಕಾರ್ಯಾಂಗ ಅಂತ ಕರಿತೇವೆ ಸರ್ಕಾರ, ಅದು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರದ ಹಿಂದೆ ಸಂಸತ್ತು, ಪಾರ್ಲಿಮೆಂಟ್ ಅಂಗೀಕರಿಸಿದಂತಹ ಸ್ಪಷ್ಟವಾದ ಕಾನೂನಿನ ಬೆಂಬಲ ಇರಬೇಕು. ಕಾನೂನಿನ ಅನುಮತಿ ಇಲ್ಲದೇನೆ
ಸರ್ಕಾರ ಪ್ರಜೆಗಳ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರೋ ಹಾಗಿಲ್ಲ. ಕಾನೂನಿನ ಅನುಮತಿ ಇದ್ದರೆ ಮಾತ್ರ ಅಲ್ವಾ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರಬಹುದು. ಯಾವಾಗ ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ನೋಡೋಣ. ಇದಾದಮೇಲೆ ಯೂನಿವರ್ಸಲ್ ಅಪ್ಲಿಕೇಶನ್ ಅಂದರೆ ಕಾನೂನನ್ನು ಸಾರ್ವತ್ರಿಕವಾಗಿ ಅನ್ವಯಗೊಳಿಸೋದು. ದೇಶದ ಪ್ರತಿಯೊಂದು ಸಾರ್ವಜನಿಕ ಸಂಸ್ಥೆ, ಆಡಳಿತ ಮಂಡಳಿ ಕಾನೂನಿಗೆ ಒಳಪಟ್ಕೊಂಡಿರಬೇಕು. ಕಾನೂನನ್ನು ಅಥವಾ ಚೌಕಟ್ಟನ್ನು ಮೀರಿದಂತಹ ಯಾವುದೇ ನಿರ್ಧಾರ ಅಸಿಂಧು ಆಗುತ್ತೆ ಅನ್ನೋದು 3ನೇ ನಿಯಮ. ಮತ್ತು ಇದ್ರ ಜೊತೆ ಇಂಗ್ಲೀಷ್ ಭಾಷೆಗೆ ಈಗ ಆ ಪದ ಬಂದಿದೆ ಅಲ್ವಾ. ಈ ಪ್ರಿನ್ಸಿಪಲ್ ಆಫ್ ಲೀಗಾಲಿಟಿ ಅನ್ನುವಂಥದ್ದು ಈಗ ಇಂಗ್ಲೀಷಿಗೆ ಬಂದು ಇಂಗ್ಲೀಷ್ ಸಾಂವಿಧಾನಿಕ ವ್ಯವಸ್ಥೆಗೆ ಅದನ್ನು ಅಳವಡಿಸ್ಕೊಂಡಿದ್ದಾರೆ. 16ನೇ ಶತಮಾನದ ಬ್ರಿಟನ್ ಸಾಹಿತ್ಯ ಕಾನೂನು ಚರ್ಚೆಗಳಲ್ಲಿ ರೂಲ್ ಆಫ್ ಲಾ ಅಂತ ಪದ ಮೊದಲು ಬರುತ್ತೆ. ಆಮೇಲೆ ಎ.ವಿ. ಡೈಸಿ ಇವರು ಬಹಳ ಇಂಪಾರ್ಟೆಂಟ್ ವ್ಯಕ್ತಿ. ಅವರು ತಮ್ಮ ಕೃತಿಯಲ್ಲಿ ಒಂದು ಸ್ಪಷ್ಟವಾದಂತಹ ಶಾಸ್ತ್ರೀಯ ವ್ಯಾಖ್ಯಾನವನ್ನು ಕೊಡ್ತಾರೆ. ಸೊ ಅದು ಮುಂದೆ ರೂಲ್ ಆಫ್ ಲಾ ಪ್ರಿನ್ಸಿಪಲ್ ಅಂತ ಕರೆಸ್ಕೊಳ್ಳುತ್ತೆ. ಎ.ವಿ. ಡೈಸಿ ಇಂಪಾರ್ಟೆಂಟ್ ಇದು 3. ಎ.ವಿ. ಡೈಸಿ ಪ್ರಿನ್ಸಿಪಲ್ಲು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮ್ಯಾಗ್ನಾ ಕಾರ್ಟಾ ಮೊದಲು ಇತಿಹಾಸ ಇದೆ. ಎ.ವಿ. ಡೈಸಿ ಅವರು ಇಲ್ಲಿ ಕಂಡೀಷನಲ್ ಇಂಟ್ರೊಡಕ್ಷನ್ ಟು ದಿ ಸ್ಟಡಿ ಆಫ್ ದಿ ಲಾ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಎಸ್ ಇದು ಎಕ್ಸ್ಟ್ರಾ ಆ್ಯಡ್ ಆಗಿದೆ ಇಲ್ಲಿ. ಇಂಟ್ರೊಡಕ್ಷನ್ ಟು ದಿ ಸ್ಟಡಿ ಆಫ್ ದಿ ಲಾ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತಂದರೆ 3 ತತ್ವಗಳಾಗಿ ವಿಂಗಡಿಸ್ತಾರೆ ಅವರ ಕೃತಿಯಲ್ಲಿ. ಆ ತತ್ವಗಳು ಬಹಳ ಇಂಪಾರ್ಟೆಂಟು. ಒಂದು ಅಬ್ಸೆನ್ಸ್ ಆಫ್ ಆರ್ಬಿಟ್ರರಿ ಪವರ್, ರೂಲ್ ಆಫ್ ಲಾದ 3 ತತ್ವಗಳು. ಮತ್ತು ನಮ್ಮ ದೇಶದಲ್ಲಿ ಯಾವ್ದು ಅಪ್ಲೈ ಆಗುತ್ತೆ ಯಾವ್ದು ಆಗಲ್ಲ ನೋಡ್ಕೋಬೇಕು, ಸರಿಯಾಗಿ ಕೇಳಿಸ್ಕೊಳ್ಳಿ. ಮೊದಲನೇದು ನಿರಂಕುಶ ಅಧಿಕಾರ ಇರಬಾರ್ದು, ಆರ್ಬಿಟ್ರರಿ ಪವರ್ ಇರಬಾರ್ದು. ಅವರ ಮೊದಲ ತತ್ವ ಹೇಳೋ ಪ್ರಕಾರ ಒಬ್ಬ ನಾಗರಿಕ ದೇಶದ ಕಾನೂನನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿದ್ದಾನೆ ಅಂತ ಸಾಬೀತಾದರೆ ಮಾತ್ರ ಅವನಿಗೆ ಶಿಕ್ಷೆ ಅಲ್ವಾ. ನ್ಯಾಯಾಲಯದಲ್ಲಿ ಸಾಬೀತಾಗೋ ತನಕ ಅವನಿಗೆ ದಂಡನೆ ಶಿಕ್ಷೆ ವಿಧಿಸೋ ಹಾಗಿಲ್ಲ. ಅಂದರೆ ಈ ಅಡ್ಮಿನಿಸ್ಟ್ರೇಟರ್ಸು, ಪೊಲೀಸರು ಇವರೆಲ್ಲ ತಮ್ಮ ವೈಯಕ್ತಿಕ ಇಷ್ಟ ಕಷ್ಟಗಳ ಆಧಾರದ ಮೇಲೆ ವಾರಂಟ್ ಇಲ್ಲದೆ, ಸಾಕ್ಷಿಯೇ ಇಲ್ಲದೆ ಯಾರನ್ನೂ ಜೈಲಿಗೆ ಹಾಕಬಾರ್ದು. ಸರ್ಕಾರಕ್ಕೆ ಒಂದು ಶಿಕ್ಷಿಸುವ ಅಧಿಕಾರ ಇದೆಯಲ್ವಾ, ಅದಕ್ಕೆ ಕಾನೂನಿನ ಮಿತಿ ಇರಬೇಕು. ಲಿಮಿಟೇಷನ್ ಆಫ್ ಪವರ್ ಅಂತ ಕರೀತೇವೆ. ಸರ್ಕಾರ ಮನಸ್ಸಿಗೆ ಬಂದಾಗ ಮಾಡಬಾರ್ದು. ಮತ್ತು ನಾಗರಿಕರ ವೈಯಕ್ತಿಕ ಸ್ವಾತಂತ್ರ್ಯ, ಇಂಡಿವಿಜುವಲ್ ಲಿಬರ್ಟಿ, ಅದು ಮುಖ್ಯ ಆಗಿರುತ್ತೆ ಅನ್ನೋದು ಮೊದಲನೇದು. ಏನು? ಅಬ್ಸೆನ್ಸ್ ಆಫ್ ಆರ್ಬಿಟ್ರರಿ ಪವರ್, ಕಾನೂನಿನ ಉಲ್ಲಂಘನೆ ಆದರೆ ಮಾತ್ರ ಶಿಕ್ಷೆ. ನಿರಂಕುಶ ಅಧಿಕಾರದಿಂದ ಶಿಕ್ಷೆಗೆ ಯಾರನ್ನು ಒಳಪಡಿಸಬಾರ್ದು, ಮೊದಲನೇದು. ಎರಡನೇದು ಕಾನೂನಿನ ಮುಂದೆ ಸಮಾನತೆ, ಈಕ್ವಾಲಿಟಿ ಬಿಫೋರ್ ಲಾ ಅಲ್ವಾ. ಪ್ರಧಾನಮಂತ್ರಿಯಿಂದ ಹಿಡಿದು ಸಾಮಾನ್ಯ ತೆರಿಗೆದಾರ, ಬಡ ನಾಗರಿಕ ಯಾರೇ ಇರಲಿ, ಎಲ್ಲರೂ ಸಹ ಈ ಒಂದು ಕಾನೂನಿಗೆ ಒಳಪಟ್ಟಿರ್ತಾರೆ. ಹುಟ್ಟು, ಜಾತಿ, ಸಂಪತ್ತು, ಅಧಿಕಾರದ ಆಧಾರದ ಮೇಲೆ ಸವಲತ್ತುಗಳನ್ನು ಸರ್ಕಾರದ ಮೂಲಕ ಕೊಡೋದಿಲ್ಲ. ಅಬ್ಸೆನ್ಸ್ ಆಫ್ ಪ್ರಿವಿಲೇಜಸ್, ಪ್ರಧಾನಿ ತಪ್ಪು ಮಾಡಿದರೂ ಸಾಮಾನ್ಯ ನಾಗರಿಕನಿಗೆ ಏನು ಅನ್ವಯ ಆಗುತ್ತೋ ಅದೇ ನ್ಯಾಯಾಲಯ, ಅದೇ ಕಾನೂನು ಅನ್ವಯ ಆಗಬೇಕು. ಅಂದರೆ ಆವಾಗ ಅಡ್ಮಿನಿಸ್ಟ್ರೇಟಿವ್ ಕೋರ್ಟ್ಸ್ ಅಂತ ಇತ್ತು ವ್ಯವಸ್ಥೆ. ಅಂದರೆ ಅಧಿಕಾರಿಗಳ ತಪ್ಪುಗಳನ್ನು ವಿಚಾರಣೆ ಮಾಡಲಿಕ್ಕೆ ಪ್ರತ್ಯೇಕ ನ್ಯಾಯಾಲಯ ಇತ್ತು. ಆದರೆ ಎಲ್ರಿಗೂ ಒಂದೇ ನ್ಯಾಯಾಲಯ ಇರಬೇಕು ಅಂತ ಡೈಸಿ ಅವರು ವಾದ ಮಾಡ್ತಾರೆ. ಸೊ ಈಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಮುಂದೆ ಸಮಾನತೆ ಎರಡನೇದು. ಮೊದಲನೇದೇನು? ಅಬ್ಸೆನ್ಸ್ ಆಫ್ ಆರ್ಬಿಟ್ರರಿ ಪವರ್. ಆಮೇಲೆ ಈಕ್ವಾಲಿಟಿ ಬಿಫೋರ್ ಲಾ. ಮೂರನೇದು ನೋಡಿ, ಇದು ಬ್ರಿಟನ್ನಿಗೆ ಸಂಬಂಧಪಟ್ಟಿರೋದು, ಭಾರತಕ್ಕೆ ಅಪ್ಲೈ ಆಗೋದಿಲ್ಲ. ಸಾಂವಿಧಾನಿಕ ಚೇತನದ ಮೂಲವಾಗಿ ನಾಗರಿಕ ಹಕ್ಕುಗಳು ಅಂದರೆ ಏನು? ಬ್ರಿಟನ್ನಲ್ಲಿ ಹೇಗೆ ಅಂತಂದರೆ, ನಮ್ಮ ದೇಶದ ಥರ ಒಂದು ಸಂವಿಧಾನ ಅಂತ ಡೆಫಿನೇಟ್ ಬುಕ್ ಇಲ್ಲ. ಅಲ್ಲಿ ಲಿಖಿತ ದಾಖಲೆ ಇರೋದಲ್ಲ. ಅಲ್ಲಿ ಲಿಖಿತ ದಾಖಲೆ ಅಂದರೆ ಬರ್ಕೊಂಡಿಲ್ಲ ಅಂತಲ್ಲ. ಅಲ್ಲಿ ಸಂವಿಧಾನ ಕ್ರಿಯೇಟ್ ಆಗೋದು ಯಾವುದರಿಂದ? ನ್ಯಾಯಾಲಯ. ಅಲ್ಲಿನ ನ್ಯಾಯಾಲಯ ಏನಿರುತ್ತೆ, ಆ ನ್ಯಾಯಾಲಯ ಕೊಟ್ಟ ತೀರ್ಪಿನ ಆಧಾರದ ಮೇಲೆ ಸಂವಿಧಾನ ಬದಲಾಗ್ತಾ ಹೋಗುತ್ತೆ ಅಥವಾ ಆ ರೀತಿ ರೂಪುಗೊಳ್ತಾ ಬಂದಿದೆ. ಸಂವಿಧಾನ ಅನ್ನುವಂಥ ದಾಖಲೆಯಿಂದ ನಾಗರಿಕರ ಹಕ್ಕುಗಳು ಹುಟ್ಕೊಳ್ಳಿಲ್ಲ. ನಮಗಾದರೆ ನಮ್ಮ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಅಂತ ನಾವು ಹೇಳ್ತೀವಲ್ವಾ, ಅದು ಎಲ್ಲಿದೆ? ನಮ್ಮ ಭಾರತದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿದೆ. ಬ್ರಿಟನ್ನಲ್ಲಿ ಹಾಗಲ್ಲ. ಬ್ರಿಟನ್ನಲ್ಲಿ ಸಂವಿಧಾನ ಅನ್ನುವಂಥ ಲಿಖಿತ ದಾಖಲೆ ಮೊದಲೇ ಇರಲಿಲ್ಲ. ಆದರೆ ನ್ಯಾಯಾಲಯ ಬೇರೆ ಬೇರೆ ತೀರ್ಪು ಕೊಡ್ತಾ ಬಂತು. ಆ ತೀರ್ಪುಗಳಿಂದಾನೇ ಸಂವಿಧಾನ ಕ್ರಿಯೇಟ್ ಆಗ್ತಾ ಹೋಯಿತು.
ಅಂದರೆ ಸಂವಿಧಾನದಿಂದ ನಾಗರಿಕ ಹಕ್ಕುಗಳು ಬರಲಿಲ್ಲ, ನಾಗರಿಕ ಹಕ್ಕುಗಳನ್ನು ರಕ್ಷಿಸಲಿಕ್ಕೆ ಅಥವಾ ರಕ್ಷಣೆ ಮಾಡ್ಕೊಳ್ತಾ ಸಂವಿಧಾನ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ನೋಡಿ, ಸಂವಿಧಾನ ಅಂತಂದರೆ ನಾಗರಿಕ ಹಕ್ಕುಗಳ ಮೂಲ ಅಲ್ಲ, ಅದು ಪರಿಣಾಮ, ಕಾನ್ಸಿಕ್ವೆನ್ಸ್. ಭಾರತದಲ್ಲಿ ಫಂಡಮೆಂಟಲ್ ರೈಟ್ಸಿನ ಮೂಲ ಸಂವಿಧಾನ, ಕಾನ್ಸ್ಟಿಟ್ಯೂಷನ್. ಬ್ರಿಟನ್ನಲ್ಲಿ ಹಾಗಲ್ಲ. ಸಂವಿಧಾನ ಅನ್ನೋದು ಏನು ಕಾನ್ಸಿಕ್ವೆನ್ಸ್ ಅದು. ನೋಡಿ, ಫಂಡಮೆಂಟಲ್ ರೈಟ್ ನಮ್ಮ ದೇಶದಲ್ಲಿ ಕಾನ್ಸ್ಟಿಟ್ಯೂಷನಿಂದ ಬಂದಿದೆ ಅಲ್ವಾ, ಕಾನ್ಸ್ಟಿಟ್ಯೂಷನಿಂದ ನಮ್ಗೆ ಸಿಗ್ತಾ ಇದೆ ಫಂಡಮೆಂಟಲ್ ರೈಟ್ಸು. ಆದರೆ ಬ್ರಿಟನ್ನಲ್ಲಿ ಹೇಗೆ, ಅವರ ನ್ಯಾಯಾಲಯದ ತೀರ್ಪುಗಳ ಆಧಾರದ ಮೇಲೆ ಅಲ್ಲಿ ರೂಲ್ಸು, ಸಂವಿಧಾನದ ಪ್ರೊವಿಷನ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಮೂರನೇ ಏನಿದೆ ಪ್ರೊವಿಷನ್ನು, ಇಲ್ಲಿ ಡೈಸಿ ಅವರು ಹೇಳೋದು ಅದು ಭಾರತ, ಅಮೇರಿಕಕ್ಕೆ ಅಪ್ಲೈ ಆಗೋದಿಲ್ಲ. ಯಾಕಂದರೆ ನಾವು ಲಿಖಿತ ಸಂವಿಧಾನವನ್ನು ಹೊಂದಿದ್ದೇವೆ. ನಮ್ಮಲ್ಲಿ ಸಂವಿಧಾನವೇ ನಾಗರಿಕರ ಮೂಲಭೂತ ಹಕ್ಕುಗಳ ಮೂಲ ಅಂತ ಹೇಳ್ಬೋದು. ನಮ್ಮ ಫಂಡಮೆಂಟಲ್ ರೈಟ್ಸಿನ ಸೋರ್ಸ್ ಯಾವುದು? ಸಂವಿಧಾನ. ಸೊ ಹೀಗಾಗಿ ಈ ಮೂರು ತತ್ವಗಳು ಬಹಳ ಇಂಪಾರ್ಟೆಂಟು. ಮೊದಲನೇದೇನು, ಅಬ್ಸೆನ್ಸ್ ಆಫ್ ಆರ್ಬಿಟ್ರರಿ ಪವರ್, ಆಮೇಲೆ ಇಕ್ವಾಲಿಟಿ ಬಿಫೋರ್ ಲಾ, ಅದಾದಮೇಲೆ ಪ್ರಿಡಾಮಿನೆನ್ಸ್ ಆಫ್ ಲೀಗಲ್ ಸ್ಪಿರಿಟ್. ಎಸ್, ಇದು ಮೂರು ಮುಖ್ಯವಾದ ಸೂತ್ರಗಳು. AV ಡೈಸಿ ಅವರು ಹೇಳೋದು ಸರಿಯಾಗಿ ಓದ್ಕೊಳ್ಳಿ ಇದನ್ನು. ಮೇನ್ಸು ಮತ್ತು ಪ್ರಿಲಿಮ್ಸು ಎರಡಕ್ಕೂ ಇಂಪಾರ್ಟೆಂಟು. ಹಾಗಾಗಿ ಈ ಮೂರು ತತ್ವಗಳ ಪ್ರಸ್ತುತತೆ ಏನಂತಂದರೆ, ಈಗಲೂ ಸಹ ನಮ್ಮ ದೇಶದಲ್ಲಿ ಈ ತತ್ವಗಳನ್ನು ಎಲ್ಲೆಲ್ಲ ಉಪಯೋಗ ಮಾಡ್ತಾರೆ ಥಿಂಕ್ ಮಾಡಿ. ಮುಂದೆ ಸಹ ನಿಮಗೆ ಫಂಡಮೆಂಟಲ್ ರೈಟ್ಸಲ್ಲಿ ಬರುತ್ತೆ ಇದು. ಮತ್ತೆ ಮೂರನ್ನು ಸರಿಯಾಗಿ ಓದ್ಕೊಳ್ಳಿ. ಓಕೆನಾ? ಮತ್ತೆ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಎಸ್, ಥ್ಯಾಂಕ್ ಯು.